ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಸಿಟ್ಟಿಗೆದ್ದ ನೂರಾರು ವಿದ್ಯಾರ್ಥಿಗಳು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿರೋ ಘಟನೆ ಮಾನ್ವಿ ತಾಲೂಕಿನಲ್ಲಿ ನಡೆದಿದೆ. ಅಂದಹಾಗೆ ಮಾನ್ವಿ ತಾಲೂಕಿನ ಸುಂಕೇಶ್ವರ ಮಾರ್ಗದಲ್ಲಿ ಸರ್ಕಾರಿ ಬಸ್ಸುಗಳ ಓಡಾಟ ಸರಿಯಾಗಿ ಇಲ್ಲದ ಪರಿಣಾಮ ಇಲ್ಲಿನ ವಿದ್ಯಾರ್ಥಿಗಳು ಇನ್ನಿಲ್ಲದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಇಂದು ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಶಕ್ತಿ ಯೋಜನೆಯಿಂದ ನಮಗೆ ತೊಂದರೆಯಾಗುತ್ತಿದೆ, ಸ್ಥಳೀಯ ಶಾಸಕ ಬಸನಗೌಡ ದದ್ದಲ್ ಕೂಡ ನಮ್ಮ ಸಮಸ್ಯೆ ಆಲಿಸುತ್ತಿಲ್ಲ ಅಂತ ವಿದ್ಯಾರ್ಥಿಗಳು ಆರೋಪಿಸಿದರು. ನಾನು ದಿನ ಬಸ್ಸಿಗೆ ಬರ್ತೀನಿ. ಬಸ್ಸು ಒಂದಿನ ಬರುತ್ತೆ, 3 ದಿನ ಬಿಡುತ್ತೆ. ನಾವೇನು ಮಾಡಬೇಕು ಸರ್? ಶಾಲೆನಲ್ಲಿ ಸುಮ್ಮನೆ ಹೊಡಿತಾರೆ ಸರ್. ಹೇಳಿದ್ರೆ ನಾವೇನು ಮಾಡಂದಪ್ಪ, ದಿನ ಅದು ಕರೆಕ್ಟ್ ಬರೋ ಟೈಮಿಗೆ ಬರ್ತದೆ ಅಂತ ಅಂತಾರೆ ಸರ್. ಹೌದು ಸರ್, ದಿನ ಲೇಟ್ ಆಗುತ್ತೆ. 8:30 ಬರ್ತಾರೆ ಬಸ್. ಒಂದೊಂದು ದಿವಸ 8:30 ಬರ್ತದೆ ಸರ್. ಅಲ್ಲಿ ಪ್ರೇಯರು 9:15 ಸ್ಟಾರ್ಟ್ ಆಗುತ್ತೆ ಸರ್. 9:15 ಸ್ಟಾರ್ಟ್ ಆಗುತ್ತೆ ಸರ್. ಒಂದೊಂದು ದಿನ ಲೇಟ್ ಆದಾಗ ಹೊಡಿತಾರೆ ಸರ್. ಗ್ರೌಂಡ್ ತುಂಬ ಓಡಾಡಿಸ್ತಾರೆ ಸರ್. 6 ಗಂಟೆ ಬಸ್ ಕೂಡ ಇಲ್ಲ. 6 ಗಂಟೆ ಬಸ್ ಕೂಡ ಇಲ್ಲ. ಏನು ಇಷ್ಟು ರೊಕ್ಕ ಅಂಕಲ್, ಬಸ್ಸಿಗೆ ನಮ್ಮ ಸ್ಪೆಷಲ್ ಒಂದು ಬಸ್ ಬಿಡ್ಬೇಕು ಅಂಕಲ್. ಇವು ತಾಂಡಕ್ಕೆ ಹೋಗಿ ಬರ್ತದೆ ಅಂಕಲ್, ಖಾಲಿ ಇಡಕ್ ಕೂಡ ಇರಲ್ಲ. ನಮ್ಮೂರು ಸುಂಕೇಶ್ವರ ತಾಂಡ. ನಮ್ಮ ಊರಿಂದ ವಾರಕ್ಕೆ 3 ಸರ್ತಿ ಬಸ್ ಬರೋದು, ಮತ್ತೆ ಮಿಕ್ಕ ದಿನ ಬರೋದೇ ಇಲ್ಲ. ವಾರಕ್ಕೆ 3 ಸರ್ತಿ ಬಸ್ ಬರಲ್ಲ ಅಂತ ನಾವು ಓದೋರು ಏನು ಮಾಡಬೇಕು? ನಾವು ಓದಕ್ಕೆ ಬಂದಿವಿ, ಸುಮ್ಮನೆ ಬಸ್ಸಲ್ಲಿ ತಿರುಗಾಡಕ್ಕೆ ಬಂದೀವಿ. ಟೈಮ್ ಟೇಬಲ್ ಅದು ನಮಗೂ. ಕಾಲೇಜಿಗೆ ಹೋದ್ರೆ ಸಾರ್ ಅವ್ರು ಭಯಕ್ಕೆ ಕುಂತಾರೆ. ಅಲ್ಲಿ ಏನು ಬೇಕು, ಬಸ್ ಬಂದಿಲ್ಲ ಅಂದರೆ ಏನು ರೀಸನ್ ಬೇಕಿಲ್ಲ, ನಿಮ್ಮದು ಕಾಲೇಜಿಂದ ಹೊರಗೆ ಹೋಗ್ರಿ ಅಂತಾರೆ. ಏನು ಹೇಳ್ಬೇಕು ನಾವು? ಇವು ಸ್ಕೂಲ್ ಹುಡುಗರು ಪಾಪ, ಅವರು ಊಟ ಮಾಡಲ್ಲ. 8 ಗಂಟೆ ಬಸ್ ಹೆಂಗೆ ಬರ್ತೀವಿ? ಏನು ಬಸ್ ಅಂತ ಏನು ರೆಸ್ಪಾಂಡೇ ಇಲ್ಲ ಯಾರಿಗೆ ಇಲ್ಲಿ ಡಿಪೋ ಅವ್ರಿಗೂ. ಏನು ವಾರಕ್ಕೆ 1 ಸರ್ತಿ ಅಂದರೆ ಹೌದಪ್ಪ ಅಂತ ಹೇಳಕ್ಕೆ, ವಾರಕ್ಕೆ 3-4 ಸರ್ತಿ ಬಸ್ಸೇ ಬರಲ್ಲ. ಬಂದರು 8 ಗಂಟೆ ಬಸ್ 9ಕ್ಕೆ ಬರ್ತೀವಿ. ನಾವು ಕಾಲೇಜಿಗೆ ಹೋಗಿದ್ರೆ ನಿಮ್ಮ ಟೈಮ್ ಟೇಬಲ್ ಇಲ್ಲ ಅಂತ ಬೈತಾರೆ. ನಾವು ಏನು ಹೇಳ್ಬೇಕು ಅವರಿಗೆ? ಕಾಲೇಜ್ ಅವ್ರಿಗೆ ಏನು ಹೇಳಬೇಕು ನೀವು ಹೇಳ್ರಿ? ಬಸ್ ಬೇಕಂದ್ರೆ ಬಸ್ ಬೇಕಷ್ಟೇ.